ನಮಸ್ಕಾರ, ನೀವು ನೋಡ್ತಾ ಇದ್ರಿ ಪ್ರಜಾಧ್ವನಿ ಟಿವಿ. ಫೆಬ್ರವರಿಯಲ್ಲಿ ಸಚಿವ ಸಂಪುಟ ವಿಸ್ತರಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಹಿರೇಜ. ಕರ್ನಾಟಕದಲ್ಲಿ ಸಚಿವ ಸಂಪುಟ ವಿಸ್ತರಣೆಯಾಗುತ್ತೆ ಅನ್ನುವಂಥ ಮಾತುಗಳು ಬಹಳ ದೊಡ್ಡದಾಗಿ ಕೇಳಿ ಬರ್ತಾ ಇದ್ದಾವೆ. ಕರ್ನಾಟಕದಲ್ಲಿ ಸಚಿವ ಸಂಪುಟ ವಿಸ್ತರಣೆ, ಫೆಬ್ರವರಿಯಲ್ಲಿ ಸಂಪುಟ ವಿಸ್ತರಣೆ, 4ವರೆಗೆ ಸಚಿವ ಸಂಪುಟದಲ್ಲಿ ಸ್ಥಾನ. ಆದ್ರೆ ಸಚಿವ ಸಂಪುಟಕ್ಕೆ ಯಾರು ಸೇರ್ಪಡೆ ಆಗ್ತಾರೆ, ಯಾವ ಸಚಿವರಿಗೆ ಕೋಕ್ ನೀಡಲಾಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಕೆರಳಿಸಿರುವಂತ ವಿಚಾರ. ಪ್ರಜಾಧ್ವನಿ ಟಿವಿಗೆ ಸಿಕ್ಕಿರ್ತಕ್ಕಂತಹ ಅಧಿಕೃತ ಬಲ್ಲ ಮೂಲಗಳ ಪ್ರಕಾರ ಅಥವಾ ಮಾಹಿತಿಯ ಪ್ರಕಾರ ಮಾಜಿ ಸಚಿವರು ಹಾಗೇನೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಯಿತು ಅನ್ನೋ ಕಾರಣಕ್ಕಾಗಿ ಜೈಲು ಸೇರಿರ್ತಕ್ಕಂಥ ಅಥವಾ ಬೇಲ್ ಮೇಲೆ ಈಗ ಆಲ್ರೆಡಿ ಹೊರಗಡೆ ಬಂದಿರತಕ್ಕಂಥ ಬಿ ನಾಗೇಂದ್ರ ಅವರಿಗೆ ಮತ್ತೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯನ್ನು ನೀಡುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳಿ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಪ್ರಿಯಾಂಕಾ ಗಾಂಧಿ ಅವರ ಜೊತೆಯಲ್ಲಿ ಕೂಡ ಚರ್ಚೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗಿರುವಂಥದ್ದು. ಸೊ ಹೈಕಮಾಂಡ್ ಕಡೆಯಿಂದಲೂ ಕೂಡ ಈಗ ಆಲ್ರೆಡಿ ನಾಗೇಂದ್ರ ಅವನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಿಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಾಗಿದೆ. ಇದರ ಜೊತೆಯಲ್ಲಿ ಯುಟಿ ಖಾದರ್ ಅವರನ್ನು ಏನು ಆಲ್ರೆಡಿ ಸ್ಪೀಕರ್ ಆಗಿದ್ದಂಥದ್ದು, ವಿಧಾನಸಭೆಯ ಸಭಾಪತಿಗಳಾದಂತಹ ಸ್ಪೀಕರ್ ಆಗಿರ್ತಕ್ಕಂಥ ಯುಟಿ ಖಾದರ್ ಅವರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಿಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಾಗಿದೆ. ಖಾದರ್ ಅವರು ಸಚಿವ ಸಂಪುಟಕ್ಕೆ ಬರ್ತಾ ಇರುವಂತಹ ಕಾರಣ ಏನು ಅಂತಂದ್ರೆ, ಆರೋಗ್ಯ ಇಲಾಖೆಯನ್ನ ನಿಭಾಯಿಸ್ತಾ ಇರುವಂತಹ ದಿನೇಶ್ ಗುಂಡೂರಾವ್ ಏನಿದ್ದಾರೆ, ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರಿಗೆ ಆರೋಗ್ಯ ಇಲಾಖೆಯನ್ನ ಸರಿಯಾಗಿ ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಾಕಷ್ಟು ಸಮಸ್ಯೆಗಳು ಸೃಷ್ಟಿ ಆಗ್ತಾ ಇದ್ದಾವೆ. ಮುಂದೊಂದು ದಿನ ಇದು ಪಕ್ಷಕ್ಕೆ ಸಮಸ್ಯೆ ಆಗಬಹುದು ಅನ್ನೋ ಕಾರಣಕ್ಕಾಗಿ ದಿನೇಶ್ ಗುಂಡೂರಾವ್ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟು ಅವರನ್ನ ಸ್ಪೀಕರ್ ಅನ್ನ ಮಾಡಿ ಸ್ಪೀಕರ್ ಆಗಿರ್ತಕ್ಕಂಥ ಯುಟಿ ಖಾದರ್ ಅವರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಬೇಕು. ಅದೇ ಆರೋಗ್ಯ ಇಲಾಖೆಯನ್ನ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಆದ ನಂತರ ಅವರಿಗೆ ಕೊಡಬೇಕು ಅನ್ನುವಂಥದ್ದು ಈಗ ಸ್ಪಷ್ಟ ಆಗಿರುವಂಥದ್ದು. ಹೈಕಮಾಂಡ್ ಈ ಇಬ್ಬರು ನಾಯಕರಿಗೆ ಒಂದ್ ಕಡೆಯಲ್ಲಿ ಯುಟಿ ಖಾದರ್ ಅವರಿಗೆ ಮತ್ತೊಂದು ನಾಗೇಂದ್ರ ಅವರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ. ಇದರ ಜೊತೆಯಲ್ಲಿ ಚನ್ನಪಟ್ಟಣದಿಂದ ಈಗ ಆಲ್ರೆಡಿ ಗೆದ್ದು ಬಂದಿರತಕ್ಕಂಥ ಉಪಚುನಾವಣೆಯಲ್ಲಿ ಗೆದ್ದು ಬಂದಿರುವಂತಹ ಸಿಪಿ ಯೋಗೇಶ್ವರ್ ಅವರಿಗೆ ಹಾಗೇನೆ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ನಿಕಟ ಸಂಪರ್ಕ ಹೊಂದಿರತಕ್ಕಂಥ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುತ್ತೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗಿದೆ. ಕಾರಣ ಏನಂತಂದ್ರೆ, ಉಪಚುನಾವಣೆಯಲ್ಲಿ ಅತಿ ಹೆಚ್ಚು ಬಹುಮತಗಳಿಂದ ದೇವೇಗೌಡರ ಕುಟುಂಬವನ್ನ ಮಣಿಸಿ ಸಿಪಿ ಯೋಗೇಶ್ವರ್ ಅವರು ಶಾಸಕರಾಗಿ ಆಯ್ಕೆ ಆಗಿರುವಂತದ್ದು ಇದು ಒಂದು ಭಾಗ. ಮತ್ತೊಂದು ಕಡೆಯಲ್ಲಿ ಬಿ.ಕೆ. ಹರಿಪ್ರಸಾದ್ ಅವರು ಕಾಂಗ್ರೆಸ್ನ ಹೈಕಮಾಂಡ್ ಜೊತೆಗೆ ನಿಕಟ ಸಂಪರ್ಕನ ಹೊಂದಿರತಕ್ಕಂಥದ್ದು, ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನ ಸದಾ ಡಿಫೈನ್ ಮಾಡಿಕೊಂಡು ಬರ್ತಾ ಇರುವಂತಹ ನಾಯಕರು. ಸೊ ಆ ಹಿನ್ನೆಲೆಯಲ್ಲಿ ಈ ಇಬ್ಬರು ನಾಯಕರು ಕೂಡ ಸಚಿವ ಸ್ಥಾನ ಸಿಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಈಗ ಆಲ್ರೆಡಿ ಪ್ರಜಾಧ್ವನಿಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ. ಬಿ ನಾಗೇಂದ್ರ ಯುಟಿ ಖಾದರ್ಗೆ ಸಚಿವ ಸ್ಥಾನ ಪಕ್ಕ. ಸಿಪಿ ಯೋಗೇಶ್ವರ್ ಬಿ.ಕೆ. ಹರಿಪ್ರಸಾದ್ಗೂ ಸ್ಥಾನ ಸಾಧ್ಯತೆ. ನರೇಂದ್ರ ಸ್ವಾಮಿ ಬಾಲಕೃಷ್ಣ ಕೂಡ ಪ್ರಯತ್ನ. ಆದರೆ ಸಚಿವ ಸಂಪುಟ ವಿಸ್ತರಣೆ ಅಷ್ಟು ಸುಲಭ ಅಲ್ಲ. 9ನೇ ತಾರೀಕಿನ ಅಂದ್ರೆ ಈ ತಿಂಗಳ 9ನೇ ತಾರೀಕಿನಿಂದ ಬೆಳಗಾವಿಯ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಅಧಿವೇಶನ ಇರುವ ಕಾರಣಕ್ಕಾಗಿ ಅಲ್ಲಿ ದಿನೇಶ್ ಗುಂಡೂರಾವ್ ಅವರನ್ನ ರಾಜೀನಾಮೆಯನ್ನ ಕೊಡಿಸಿ ಸ್ಪೀಕರ್ ಹುದ್ದೆಗೆ ದಿನೇಶ್ ಗುಂಡೂರಾವ್ ಅವರನ್ನ ಕೂರಿಸುವಂತ ಪ್ರಕ್ರಿಯೆ ಈಗ ಆಲ್ರೆಡಿ ಸಿದ್ಧಗೊಂಡಿದೆ. ಸೊ ಆ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಸಚಿವ ಸಂಪುಟ ವಿಸ್ತರಣೆ ಆಗೋದಿಲ್ಲ. ಇದು ಫೆಬ್ರವರಿನಲ್ಲಿ ಆಗುವಂತ ಸಾಧ್ಯತೆ ಇರುವಂತದ್ದು. ಡಿಸೆಂಬರ್ ಕೂಡ ಸಾಕಷ್ಟು ಕೆಲಸಗಳು ಇರುತ್ತೆ. ಇದು ಅಧಿವೇಶನ ಇರುವಂತದ್ದು ಒಂದು ಕಡೆಗೆ, ಜೊತೆಗೆ ವರ್ಷಾಚರಣೆ, ಹೊಸ ವರ್ಷದ ವರ್ಷಾಚರಣೆ ಬರುತ್ತೆ. ವರ್ಷಾಚರಣೆ ಅಂತ ಸಂಕ್ರಾಂತಿಯವರೆಗೂ ಕೂಡ ಈ ಬಿಡುವು ಮಾಡ್ಲಿಕೊಂಡು ಈ ಎಲ್ಲರನ್ನ ಸರಿದೂಗಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆ ಕಾರಣಕ್ಕಾಗಿ ಫೆಬ್ರವರಿಯ ಮೊದಲ ವಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಬಲ್ಲ ಮೂಲಗಳಿಂದ ಸಿಕ್ಕಿರ್ತಕ್ಕಂಥ ಮಾಹಿತಿ. ಸೊ ಈ ಹಿನ್ನೆಲೆಯಲ್ಲಿ ತೆರೆಮರೆಯಲ್ಲಿ ಸಾಕಷ್ಟು ನಾಯಕರು ಸಚಿವ ಸಂಪುಟದಲ್ಲಿ ತಾವು ಕೂಡ ಸೇರ್ಪಡೆ ಆಗಬೇಕು ಅನ್ನುವಂತ ಒಂದು ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಮಳವಳ್ಳಿಯ ಶಾಸಕ ನರೇಂದ್ರ ಸ್ವಾಮಿ ಅವರು, ಹಾಗೇನೆ ಮಾಗಡಿಯ ಶಾಸಕರಾದಂತ ಎಚ್.ಸಿ. ಬಾಲಕೃಷ್ಣ ಅವರು. ಈ ಇಬ್ಬರು ನಾಯಕರು ಹೇಗಾದ್ರೂ ಮಾಡಿ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಆಗಬೇಕು ಅನ್ನುವಂತ ಪ್ರಯತ್ನವನ್ನ ತೆರೆಮರೆಯಲ್ಲಿ ಬಹಳ ಜೋರಾಗಿ ನಡೆಸ್ತಾ ಇದ್ದಾರೆ. ಜೊತೆಗೆ ಬಹಿರಂಗವಾಗಿಯೂ ಕೂಡ ನಾವು ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ತೀವಿ, ನಾವು ಸೀನಿಯರ್ ಲೀಡರ್ಗಳಿದ್ದೀವಿ ಅಥವಾ ಹಿರಿಯ ನಾಯಕರಿದ್ದೀವಿ, 5 ಬಾರಿ ಗೆದ್ದು ಬಂದಿದ್ದೀವಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದರೆ ಸಚಿವ ಸಂಪುಟಕ್ಕೆ ನಿಜಕ್ಕೂ
ನರೇಂದ್ರ ಸ್ವಾಮಿ ಮತ್ತೆ ಬಾಲಕೃಷ್ಣ ಸೇರ್ಪಡೆ ಆಗ್ತಾರಾ ಅನ್ನುವಂಥದ್ದು ಬಹಳ ಕುತೂಹಲವಾಗಿ ಉಳಿದಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಇಬ್ಬರು ನಾಯಕರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ತಾರಾ ಇಲ್ವಾ ಗೊತ್ತಿಲ್ಲ. ಜೊತೆಗೆ ಗ್ರೀನ್ ಸಿಗ್ನಲ್ ಕೂಡ ಹೈಕಮಾಂಡ್ ನಿಂದ ಇದುವರೆಗೂ ಸಿಕ್ಕಿಲ್ಲ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಸಿಕ್ಕ ನಂತರವೇ ಈ ಇಬ್ಬರು ನಾಯಕರು ಸೇರ್ಪಡೆ ಆಗ್ಲಿಕ್ಕೆ ಸಾಧ್ಯತೆ ಇರುವಂತದ್ದು. ಆದ್ರೆ ಪ್ರಜಾಧ್ವನಿಗೆ ಸಿಕ್ಕಿರ್ತಕ್ಕಂಥ ಅಧಿಕೃತ ಮಾಹಿತಿಯ ಪ್ರಕಾರ ಬಿ ನಾಗೇಂದ್ರ ಹಾಗೇನೆ ಯುಟಿ ಖಾದರ್ ಅವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂತಹದ್ದು ಬಹುತೇಕ ಪಕ್ಕ ಆಗಿದೆ. ನಾಗೇಂದ್ರ ಅವರಿಗೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯನ್ನ ನೀಡಿದ್ರೆ ಆರೋಗ್ಯ ಇಲಾಖೆಯನ್ನ ಯುಟಿ ಖಾದರ್ ಅವರಿಗೆ, ಯಾಕಂದ್ರೆ ಹಿಂದೆ ಕೂಡ ಇದೇ ಇಲಾಖೆಯನ್ನ ಈ ಇಬ್ಬರು ನಾಯಕರು ನಿಭಾಯಿಸಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಎರಡೂ ಖಾತೆಗಳನ್ನ ಇವರಿಗೆ ಅಂತ ಹೇಳಿ ಈಗ ಆಲ್ರೆಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಫಿಕ್ಸ್ ಮಾಡಿದ್ದಾರೆ. ಆದ್ರೆ ಸಿ.ಪಿ. ಯೋಗೇಶ್ವರ್ ಮತ್ತೆ ಏನಾದ್ರೂ ಬಿ.ಕೆ. ಹರಿಪ್ರಸಾದ್ ಅವರು ಚುನಾವಣೆಯಲ್ಲಿ ಗೆದ್ದು ಈಗ ಆಲ್ರೆಡಿ ದೇವೇಗೌಡರ ಕುಟುಂಬವನ್ನ ಮಣಿಸಿರ್ತಕ್ಕಂಥ ಸಿ.ಪಿ. ಯೋಗೇಶ್ವರ್ ಅವ್ರಿಗೂ ಕೂಡ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂಥದ್ದು ಪಕ್ಷದೊಳಗಡೆ ಹಿಂದೆಯೇ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಸಿ.ಪಿ. ಯೋಗೇಶ್ವರ್ ಮತ್ತೆ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನ ಸಿಗುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ಬಲ್ಲ ಮೂಲಗಳು ತಿಳಿಸ್ತಿದ್ದಾವೆ. ಆದ್ರೆ ಉಳಿದ ನಾಯಕರು ಸಾಕಷ್ಟು ಪ್ರಯತ್ನವನ್ನು ನಡೆಸ್ತಾ ಇದ್ರು ಕೂಡ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಇರುವಂತದ್ದು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿ ಇರತಕ್ಕಂಥದ್ದು 6 ಖಾತೆ. ಈ 6 ಖಾತೆಯಲ್ಲಿ 3 ರಿಂದ 4 ಖಾತೆಗಳನ್ನ ಭರ್ತಿ ಮಾಡಿಕೊಳ್ಳಿಕ್ಕೆ ಹೈಕಮಾಂಡ್ ಈಗ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಈ 4 ಈಗ ಆಲ್ರೆಡಿ ಸಚಿವ ಸಂಪುಟ ಸೇರ್ಪಡೆ ಆಗ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಅದರಲ್ಲಿ 2 ಪಕ್ಕ ಆಗಿದೆ. ಆದ್ರೆ ಉಳಿದರಲ್ಲಿ 3 ಜನರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗುತ್ತೋ ಅಥವಾ 4 ಜನರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗುತ್ತೋ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಆದ್ರೆ ಸಚಿವ ಸಂಪುಟ ವಿಸ್ತರಣೆಯ ಕಾವು ಕರ್ನಾಟಕದಲ್ಲಿ ಬಹಳ ಬಿಸಿಯಾಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಯಾರು ಔಟ್ ಆಗ್ತಾರೆ ಮತ್ತೆ ಸಚಿವ ಸಂಪುಟದಿಂದ, ಯಾರು ಸಚಿವ ಸಂಪುಟಕ್ಕೆ ಮತ್ತೆ ಸೇರ್ಪಡೆ ಆಗ್ತಾರೆ ಅನ್ನೋಂಥ ಕುತೂಹಲ ಜನರ ಮನಸ್ಸಿನಲ್ಲಿದೆ. ಆದ್ರೆ ಫೆಬ್ರವರಿ ಮೊದಲ ವಾರವೇ ಅದೆಲ್ಲದಕ್ಕೂ ಕೂಡ ಸ್ಪಷ್ಟ ಉತ್ತರ ಸಿಗುವಂತ ಸಾಧ್ಯತೆ ಇರುವಂತದ್ದು. ಇದು ಇವತ್ತಿನ ವಿಶೇಷ. ನಮಸ್ಕಾರ.